ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯಕ್ಕೆ ರಾಹು, ವ್ಯಂಗ್ಯ, ಕುಹಕ ಮಾತುಗಳು ಇವುಗಳಿಂದ ತೊಂದರೆ ಉಂಟಾಗುತ್ತೆ. ಮಾತಾಡಿದ್ರೆ ಹೋಯಿತು, ಮುತ್ತು ಹೊಡೆದ್ರೆ ಹೋಯಿತು. ಹೀಗಾಗಿ ನೀವು ಇನ್ನೊಬ್ಬರ ವಿಚಾರದಲ್ಲಿ, ಕುಟುಂಬದವ್ರ ವಿಚಾರದಲ್ಲಿ ಸ್ವಲ್ಪ ಮಾತು ಕಹಿ ಒರಟು ಮಾತು, ಇನ್ನೊಬ್ಬರಿಗೆ ನೋವಾಗೋ ಹಾಗೆ ಚುಚ್ಚು ಮಾತು ಅಂತೀವಲ್ಲ, ಅದೆಲ್ಲ ಮಾಡಬೇಡಿ. ಅಂಥದ್ದನ್ನು ಮಾಡಿಸುತ್ತೆ ರಾಹು. ಹಾಗಾಗಿ ಸ್ವಲ್ಪ ಬಾಯಿ ಕಂಟ್ರೋಲ್ ಇಟ್ಕೋಬೇಕಾಗುತ್ತೆ. ಯಾಕೆ ಬೇಕಪ್ಪ, ಸ್ವಲ್ಪ ಸಮಾಧಾನವಾಗಿಬಿಡಿ. ಇನ್ನು ಆಹಾರ ವಿಚಾರದಲ್ಲೂ ಅಷ್ಟೇ, ಸ್ವಲ್ಪ ಬೇಡದ ಆಹಾರ ಯಾವುದು ನಿಮಗೆ ಶರೀರಕ್ಕೆ ಹಿತವಲ್ಲವೋ ಅಹಿತವೋ ಅಂಥ ಆಹಾರದ ಮೇಲೆ ಆಸಕ್ತಿ ಆಗುತ್ತೆ. ಅದನ್ನು ತಿನ್ನಲೇಬೇಕು. ಆ ಥರದ್ದು ಚಾಪಲ್ಯ ಉಂಟಾಗ್ಬಿಡುತ್ತೆ. ಅದ್ರ ಬಗ್ಗೆ ಕಂಟ್ರೋಲ್ ಇಟ್ಕೋಬೇಕು. ಹಣಕಾಸಿನ ವ್ಯವಹಾರಗಳಲ್ಲಿ ಕುಟುಂಬದವ್ರ ಜೊತೆಗೆ ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ. ವಿದ್ಯಾರ್ಥಿಗಳು ಮಂಕು ಕವಿಯುತ್ತೆ, ಎಚ್ಚರವಾಗಿರಿ. ತುಂಬ ಇದೆ. ಆ ದ್ವಿತೀಯ ಸ್ಥಾನ ಅನ್ನೋದು ತುಂಬ ಮುಖ್ಯವಾದ ಸ್ಥಾನ. ನಿಮಗೂ ಅಷ್ಟೇ ಹಲ್ಲಿನ ಬಾಧೆಗಳು ಉಂಟಾಗಬಹುದು, ನಾಲಿಗೆ ತೊಂದರೆಗಳು ಉಂಟಾಗಬಹುದು. ಹುಷಾರು, ಎಚ್ಚರ. ಹಲ್ಲು ಉಳುಕ ಆಗೋದು ಅಂತಾರಲ್ಲ, ಆ ರೀತಿಯಲ್ಲಿ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ. ಮತ್ತು ರೂಟ್ ಕೆನಾಲ್ ಮಾಡಿ ತೆಗೆದು ಮತ್ತೆ ಇನ್ನೊಂದು ಹಲ್ಲು ಫಿಕ್ಸ್ ಮಾಡಿ, ಈ ಥರದ್ದೆಲ್ಲ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಹುಷಾರು. ಇನ್ನು ಅಷ್ಟಮದ ಕೇತು ಕೂಡ ಅವನು ಆರೋಗ್ಯವನ್ನು ಹಾಳು ಮಾಡ್ತಾನೆ. ಹೀಗಾಗಿ ಆಯುಧ, ವಸ್ತುಗಳು ಇಂಥವುಗಳಿಂದ ತೊಂದರೆ ಉಂಟಾಗೋ ಸಾಧ್ಯತೆ ಇದೆ. ಶಸ್ತ್ರ, ಅಸ್ತ್ರ, ಇನ್ಯಾವುದೋ ಚಾಕು, ಚೂರಿ ಇಂಥ ಹುಷಾರು. ಇಷ್ಟೇ, ಇವುಗಳನ್ನೇ ಹೇಳ್ತಾ ಇದೆ. ರಾಹುಕೇತುಗಳು ಪ್ರಧಾನವಾಗಿ ಗಮನಿಸ್ಕೊಂಡ್ರೆ ಒಂದು ಹಣ, ಒಂದು ನಷ್ಟ, ಎರಡೂ ತೊಂದರೆ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಇರಬೇಕು ಬಹಳನೇ ಅನ್ನೋದನ್ನು ಸೂಚಿಸ್ತಾನೆ. ಮತ್ತು ದ್ವೇಷ, ಅವಮಾನ, ಯಾವುದೋ ಒಂದು ಕಾರ್ಯ ಆಗಲಿಲ್ಲ ಅದು ನಿಮ್ಮಿಂದನೇ, ಈ ಥರದ ಒಂದು ಆರೋಪ ಬಂದ್ಬಿಡೋ ಸಾಧ್ಯತೆ ಇರ್ತದೆ. ತನ್ಮೂಲಕ ನೀವು ಖಿನ್ನರಾಗ್ತೀರ, ಮನಸ್ಸಿಗೆ ಬೇಸರ ಮಾಡ್ಕೋತೀರ, ಮತ್ತು ಯೋಚನೆ ಮತ್ತು ಸಮಯ ವ್ಯರ್ಥ ಮಾಡ್ಕೊಳ್ಳೋದು ಹೀಗೆಲ್ಲ ಇದೆ. ಸ್ವಲ್ಪ ಹುಷಾರು. ಇನ್ನು ವಾರದ ಅಂತ್ಯಭಾಗ ಗಮನಿಸೋಣ. ವಾರಾಂತ್ಯದಲ್ಲಿ ಮಕರ ರಾಶಿಯವರಿಗೆ ನೋಡಿ, ಬಂಧು ಮಿತ್ರರಿಂದ ಸಹಕಾರ ಚೆನ್ನಾಗಿದೆ, ಮಕ್ಕಳಿಂದ ಸಮಾಧಾನ, ಸಂತೋಷ ಇದೆ. ಅದು ಬುಧನ ಪರಿವರ್ತನೆ ನಿಮಗೆ ಸಹಾಯ ಮಾಡಿಕೊಡ್ತದೆ. ಸ್ತ್ರೀಯರಿಗೆ ಸಹೋದರರಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು. ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಳಿ. ಬಂಧುಗಳಿಂದ ಉಪಕಾರ ಇದೆ. ಬುಧ ಪಂಚಮಕ್ಕೆ ಹೋದಾಗ ಬುದ್ಧಿಶಕ್ತಿ ಹೆಚ್ಚು ಮಾಡ್ತಾನೆ, ಸಂಶಯ ಇಲ್ಲ ಅದರಲ್ಲಿ. ಹೀಗಾಗಿ ಆಲೋಚನಾ ಶಕ್ತಿ ಹೆಚ್ಚುತ್ತೆ, ಒಳ್ಳೆ ರೀತಿಯ ಯೋಚನೆಗಳು ಬರುತ್ತೆ. ಬುಧನಿಂದಾಗಿ ಉತ್ಕೃಷ್ಟವಾದ ಫಲ ಇದೆ. ಮಕ್ಕಳ ವಿಚಾರದಲ್ಲೂ ಸಮಾಧಾನ, ಸಂತೋಷ ಇವೆಲ್ಲ ತುಂಬ ಚೆನ್ನಾಗಿದ್ದಾವೆ. ವೃತ್ತಿಯ ಅಧಿಪತಿ ವಸ್ತುತಃ ನಿಮಗೆ ಶುಕ್ರ, ಅವನ ಬಲ ಇದ್ದೇ ಇದೆ. ಹೀಗಾಗಿ ಕೆಲಸ ಕಾರ್ಯಗಳಿಗೇನು ತೊಂದರೆ ಆಗೋದಿಲ್ಲ, ಆತಂಕ ಮಾಡ್ಕೋಬೇಡಿ. ಆಗಲೇ ಹೇಳಿದ ಹಾಗೆ ಆಹಾರ ಮತ್ತು ಆರೋಗ್ಯ ಮತ್ತು ನಷ್ಟ ಈ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ಏನಪ್ಪ ಮಾಡೋದು ಅಂದರೆ, ಮಕರ ರಾಶಿಯವರು ತಪ್ಪದೇ ನಾಗ ಕವಚ ಹೇಳ್ಕೊಳ್ಳಿ, ನಾಗ ಪ್ರಾರ್ಥನೆ ಮಾಡಿ, ನಾಗ ಸನ್ನಿಧಾನ, ನಾಗಕ್ಷೇತ್ರಗಳ ದರ್ಶನ ಮಾಡಿ. ಇದೆಲ್ಲ ತುಂಬ ಸಹಾಯವಾಗುತ್ತೆ. ನಿರಂತರವಾಗಿ ನಾಗನ ಒಂದು ಅನುಸಂಧಾನ, ಕ್ಷೇತ್ರ ದರ್ಶನ ಇದನ್ನು ತಪ್ಪದೇ ಮಾಡ್ತಾ ಬನ್ನಿ. ನಿಮಗೆ ಸ್ವಲ್ಪ ತೊಂದರೆ ಇದೆ, ಹೀಗಾಗಿ ಹುಷಾರಾಗಿರಿ. ಜಾತಕಗಳನ್ನು ನೋಡ್ಕೋಬೇಕು. ಬರೀ ಇದರ ಮೇಲೆ ನಿಂತ್ಕೊಂಡು ಏನಪ್ಪ ಹೀಗೆ ಹೇಳಿಬಿಟ್ಟಿದ್ರೆ ಆತಂಕ ಮಾಡ್ಕೋಬೇಡಿ. ಅದೂ ಕೂಡ ಮುಖ್ಯವಾಗಿ ಬೇಕಾಗುತ್ತೆ. ಹಗುರವಾಗಿ ತಗೊಳ್ಳಿ. ಇರೋ ಪರಿಹಾರ ಮಾಡಿಸಿದ್ರೆ ಸಾಕಾಗುತ್ತೆ, ಆತಂಕ ಬೇಡ.